ಹಲೋ ನಮಸ್ತೆ. ನಾ ಹೇಳುವಂಥ ವಿಡಿಯೋ ನಿಮ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮೂಲಕ ಏನಿದ್ರು ತಿಳಿಸಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ಈಗ ಮುಂಬರುವ ಎಕ್ಸಾಮ್ಗಳಿಗೆ ಯಾವ ಥರ ನಾವು ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಕನ್ನಡ ಅಂದ ತಕ್ಷಣ ನೆನಪಾಗೋದು ನಮ್ಗೆ ಗ್ರಾಮರಿಗೆ ಸಂಬಂಧಪಟ್ಟಂಗೆ 20ರಿಂದ 25 ಮಾರ್ಕ್ಸಿಂದ ಎಕ್ಸಾಮ್ಗೆ ಬಿದ್ದಿರುತ್ತೆ. ನಾಳೆ ಏನು ಗ್ರಾಮರ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಗ್ರಾಮರಿಗೆ ಸಂಬಂಧಪಟ್ಟಂಗೆ ತತ್ಸಮ ತದ್ಭವ, ದ್ವಿರುಕ್ತಿ ಪದಗಳು, ಏಕವಚನ, ಬಹುವಚನ, ಸಮಾನಾರ್ಥಕ ಪದಗಳು, ಜೋಡಿ ನುಡಿಗಳು, ವಿರುದ್ಧಾರ್ಥಕ ಪದಗಳು, ಇದೇ ಥರ ಸಂಬಂಧಪಟ್ಟಂಗೆ ಸಮಾನಾರ್ಥಕ ಪದನೂ ಬಂದಿರ್ತಾವೆ. ಅಲಂಕಾರ, ಸಂಧಿ, ಸಮಾಸಗಳು, ಛಂದಸ್ಸು, ಈ ಥರ ಶಾರ್ಟಾಗಿಯೂ ಕೇಳಿರ್ತಾರೆ. ಛಂದಸ್ಸು ಬಗ್ಗೆ 3-4 ಮಾರ್ಕ್ಸಿಂದ 4 ಮಾರ್ಕ್ಸಿಂದ ಕೇಳ್ತಾರೆ. ಭಾರಿ ಕ್ಲಿಷ್ಟಾಗಿ ಕೇಳ್ತಾನೆ. ಹಾಗೆ ಹೇಳ್ಬೇಕಂದ್ರೆ ತುಂಬ ಹುಷಾರಾಗಿ ಅರ್ಥ ಮಾಡ್ಕೊಂಡು ನಾವು ವಿದ್ಯಾರ್ಥಿಗಳು ಆನ್ಸರ್ ಮೂವ್ ಮಾಡಬೇಕು. ಯಾಕಂದ್ರೆ ಆಗಿನ ಮಟ್ಟಿಗೆ ಏನೋ ಇತ್ತು ಬರದೆ ಆಮೇಲೆ ಈ ಆನ್ಸರ್ ತಪ್ಪಾತು ಅದನ್ನ ಅಳ್ಕಿಸ್ಬೇಕು, ನಾವು ಬೇರೆ ಬರಿಬೇಕು. ಚಿತ್ಗಾಟ ಆಗೋದ್ರಿಂದ ಪೇಪರ್ ಸರಿ ಕಾಣೋಂಗಿಲ್ಲ, ಚೆಂದ ಅನ್ಸೋಂಗಿಲ್ಲ, ನೋಡುವವ್ರಿಗೆ ಅದು ಇದು ಅನ್ಸೋಂಗಿಲ್ಲ. ಮೂಡ್ ಕರೆಕ್ಟ್ ಇತ್ತಂದ್ರೆ ಇದು ಮಾಡ್ತಾರೆ. ಎಲ್ಲ ಪೇಪರ್ಸು ಅದೇ ಥರ ಸರ್ಗಳು ಬಂದ್ರೆ ಮೂಡ್ ಔಟ್ ಆಗಿಬಿಟ್ಟಿರ್ತೈತಿ. ಹೀಗಾಗಿ ನೀಟಾಗಿರ್ಬೇಕು, ಕ್ಲೀನಾಗಿರ್ಬೇಕು. ಪೇಪರ್ ಬಗ್ಗೆ ಭಾಳ ಕಾಳಜಿ ವಹಿಸಿ ನೀವು ಬರಿಬೇಕು. ಅಂದ್ರೆ ರಾಂಗ್ ಹಾಕಬೇಕು. ಪ್ರತಿಯೊಂದಕ್ಕೂ ರಾಂಗ್ ಹಾಕೋದು ಬರೆಯೋದು ಅಂತ ಚಿತ್ಗಾಟ ಆಗಿಬಿಡ್ತದೆ, ಚೆಂದ ಕಾಣೋಂಗಿಲ್ಲ. ಪೇಪರ್ ಎಷ್ಟು ನೀಟಾಗಿ ಕ್ಲೀನಾಗಿರ್ತೈತಿ ಅಷ್ಟು ನಮಗೂ ಸರಿ ಅನ್ಸುತ್ತೆ, ನೋಡೋರ್ಗೂ ನಾಳೆ ಸರಿ ಅನ್ಸುತ್ತೆ. ಪೇಪರ್ ಯಾವ ಥರ ಇರಬೇಕಂದ್ರೆ ಕ್ವಶನ್ಗೆ ಆನ್ಸರ್ ನೀಟಾಗಿ ಬರಿಬೇಕು ಅನ್ನೋದು ಮೊದಲೇಕ ತಿಳ್ಕೊರಿ. ಪ್ರತಿ ಪೇಪರ್ನೂ ನೀಟಾಗಿರ್ಬೇಕು, ಕ್ಲೀನಾಗಿರ್ಬೇಕು, ಚಿತ್ಗಾಟ ಆಗಬಾರ್ದು. ಆಮ್ಯಾಗ ಆನ್ಸರ್ ಕೂಡ ಡಬಲ್ ಸರಿ ಬರೀಬಾರ್ದು. ಎಕ್ಸಾಮ್ ರೂಲ್ಸ್ ರೆಗ್ಯುಲೇಷನ್ಸ್ ಪ್ರತಿ ವಿದ್ಯಾರ್ಥಿಗಳಿಗೂ ಗೊತ್ತಿರಬೇಕು. ಯಾವ ತರಗತಿ ವಿದ್ಯಾರ್ಥಿಗಳು ಅನ್ನು ತಿಳ್ಕೊಂಡು ಪ್ರತಿ ವಿದ್ಯಾರ್ಥಿಗಳು ಆಯಾ ತರಗತಿ ವಿದ್ಯಾರ್ಥಿಗಳಿಗೆ ತಿಳಿಸ್ಬೇಕು. ಈ ಥರ ಬರಿಬೇಕು. ಟೀಚರ್ಸ್ ಈ ಥರ ಎಕ್ಸಾಮ್ಗೆ ಈಗ ನ್ಯೂ ಟೈಪ್ಸ್ಗೆ ಸಂಬಂಧಪಟ್ಟಂಗೆ ಎಷ್ಟಿರ್ತೈತಿ, ಬಟ್ಟೆ, ಜೋಡ್ನೂರು, ಬಟ್ಟೆ, ಬರೆ, ಈ ಥರ ಹೌದಾ. ನ್ಯೂ ಟೈಪ್ಸ್ ಹಂಗಾಗಿ ನೀಟಾಗಿರ್ಬೇಕು, ಕ್ಲೀನಾಗಿರ್ಬೇಕು. ಎಷ್ಟಾದ್ರೂ ಅದ್ರ ತಕ್ಕ ಆನ್ಸರ್ ಇರಬೇಕು. ಜೋಳಾಗಲಿ ಏನೋ ಒಂದು ಬರಿಬೇಕಂತ ಹೇಳಿ ಬರಿಬಾರ್ದು. ಯಾವ ಥರ ಬರಿಬೇಕು, ನೀಟಾಗಿ, ದುಂಡಾಗಿ, ಕ್ಲೀನಾಗಿ ಎಷ್ಟಿರ್ತೀವಿ ಅಷ್ಟು ಪೇಪರ್ ನೋಡುವವರಿಗೆ ಇಂಪ್ರೆಸ್ ಆಗಿರ್ಬೇಕು. ಇನ್ನೂ ಒಂದು ಸರಿ ಬಿಟ್ಟು ಇನ್ನೊಂದು ಸರಿ ನೋಡಿ ಅದ್ರ ಬಗ್ಗೆ ತಿಳ್ಕೊಂಡು ನಾವು ಬರಿಬೇಕು. ಹಾಗಾಗಿ ಎಲ್ಲ ಟೀಚರ್ಸ್ ಆಗಲಿ ಸರ್ಸ್ ಆಗಲಿ ಮಕ್ಕಳಿಗೆ ಯಾವ ಥರ ಹೇಳ್ಬೇಕಂದ್ರೆ ಪೇಪರ್ ಯಾವ ಥರ ನೀಟಾಗಿ ಬರಿಬೇಕು, ಯಾವ ಥರ ಇರಬೇಕು, ಶಾರ್ಟಾಗಿ ಹಂಗೆ ಆನ್ಸರ್ ಬರಿಬೇಕು. ಹೊಳ್ಳಿ ಶಾರ್ಟಾಗಿ ಎಷ್ಟು ಇರಬೇಕು, ಅತಿ ಲಾಂಗಾಗಿ ಬರಿಬಾರ್ದು. ಎಷ್ಟು ಕೇಳ್ತಾನೆ ಅಷ್ಟೆ. ನ್ಯೂ ಟೈಪ್ಸಿಗೆ ಎಷ್ಟು ಕೇಳ್ತಾನೆ ಅಷ್ಟೆ. 2 ಮಾರ್ಕ್ಸಿಗೆ ಎಷ್ಟು ಕೇಳ್ತಾರೆ ಅಷ್ಟೆ. 3 ಮಾರ್ಕ್ಸಿಂದ ಅಷ್ಟೆ, 4 ಮಾರ್ಕ್ಸಿಂದು ಅಷ್ಟೆ. ಈ ಥರ ನಾನು ಹೇಳ್ತೀನಿ. ಪ್ರತಿ ವಿದ್ಯಾರ್ಥಿಗಳಿಗೂ ನೀವು ರೂಲ್ಸ್ ಹೇಳಬೇಕು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮೂಲಕ ತಿಳಿಸ್ತೀನಿ.